ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಶ್ರೀಕಾಂತ್. ಇವತ್ತು ಈ ವಿಡಿಯೋ ಮೂಲಕ ನಿಮಗೆ ಬ್ಯಾಕ್ ಗ್ರೌಂಡ್ ಅನ್ನ ರಿಮೂವ್ ಮಾಡುವಂಥದ್ದು. ನೀವು ಯಾವುದೇ ಬೇರೆ ಕಲರ್ ಗ್ರೌಂಡ್ ಇದ್ರು ಅಂತ ಬ್ಯಾಕ್ ಗ್ರೌಂಡ್ ಇದ್ರು ಅಂತ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ರಿಮೂವ್ ಮಾಡಿ ನೀವು ಬ್ಯಾಕ್ ಗ್ರೌಂಡ್ ಅನ್ನ ರಿಮೂವ್ ಮಾಡಿ ಒಂದು ಸ್ಟುಡಿಯೋ ಸೆಟಪ್ ಮಾಡೋದು ಹೇಗೆ ಅಂತ ಹೇಳಿ ನಾನು ನಿಮ್ಗೆ ಚಿಕ್ಕದಾಗಿ ತೋರಿಸ್ಕೊಡಕ್ ಹೊರಟಿದ್ದೀನಿ. ಯಾವ ರೀತಿ ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡೋದು ಅಂತ ತೋರಿಸ್ತೀನಿ. ಸ್ನೇಹಿತರೆ, ಈಗಷ್ಟೇ ಒಂದು ವಿಡಿಯೋ ನೋಡಿದ್ರಿ, ಅಂದ್ರೆ ಯಾವ್ದೋ ಸ್ಟುಡಿಯೋದಲ್ಲಿ ಕುಂತು ವಿಡಿಯೋ ಮಾಡಿದಾಗ ಒಂದು ವಿಡಿಯೋ ನೋಡಿದ್ರಿ, ಜಸ್ಟ್ ಒಂದು 30 ಸೆಕೆಂಡ್ ವಿಡಿಯೋ ನೋಡಿದ್ರಲ್ಲ, ಆ ತರ ವಿಡಿಯೋನ ನೀವು ಕೂಡ ನಿಮ್ಮ ಮೊಬೈಲ್ ಅಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದು ಇವತ್ತಿನ ಸಬ್ಜೆಕ್ಟ್. ಸ್ನೇಹಿತರೆ, ಯಾರ್ಯಾರಿಗೆ ಈ ರೀತಿ ಯೂಟ್ಯೂಬ್ ವಿಡಿಯೋ ಮಾಡ್ತಿರಲ್ಲ ಅವರಿಗೆ ಗ್ರೀನ್ ಸ್ಕ್ರೀನ್ ಹಾಕೊಂಡು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿ ಆಮೇಲೆ ತಮಗೆ ಬೇಕಾದಂತ ಸ್ಕ್ರೀನ್ ಅನ್ನು ಬ್ಯಾಕ್ ಸ್ಕ್ರೀನ್ ಅನ್ನು ಹಾಕೊಂಡು ವಿಡಿಯೋ ಮಾಡುವಂಥದ್ದು ಎಷ್ಟೋ ಜನ ಮಾಡ್ತಾರೆ. ಅದು ಆ ಗ್ರೀನ್ ಸ್ಕ್ರೀನ್ ಹಾಕೊಂಡು ಕ್ರೋಮಾ ಕೀನು ಅಥವಾ ಅಲ್ಟ್ರಾ ಕೀ ಬಳಸಿ ನಾವು ಬ್ಯಾಕ್ ನ ರಿಮೂವ್ ಮಾಡ್ತೀವಿ. ಆದ್ರೆ ಅದು ಯಾವತ್ತೂ ಬಳಸದೆ ನಾರ್ಮಲ್ ಆಗಿರೋ ಪ್ಲೇಸ್ ಅಲ್ಲಿ ವಿಡಿಯೋ ಮಾಡಿಕೊಂಡು ಬ್ಯಾಕ್ ಗ್ರೌಂಡ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ನಾನು ನಿಮ್ಗೆ ಇವತ್ತು ಈ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಯಾವ ರೀತಿ ರಿಮೂವ್ ಮಾಡೋದು, ಹೇಗೆ ರಿಮೂವ್ ಮಾಡೋದು, ಯಾವ ಅಪ್ಲಿಕೇಶನ್ ಮೂಲಕ ರಿಮೂವ್ ಮಾಡೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ನಾನು ನಿಮ್ಮ ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ ಮುಂಚಿದಾಗಿ ಒಂದು ಸಣ್ಣ ತಿಳುವಳಿಕೆ ಅಷ್ಟೇ. ಈ ವಿಡಿಯೋವನ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರು ಅವರೆಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಗೆ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ ನೋಡಿ, ಈಗ ನಾನು ಮೊಬೈಲ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ, ಆಪ್ ಅನ್ನ ಓಪನ್ ಮಾಡ್ಕೊಳ್ತೀನಿ. ನೋಡಿ, ಈಗ ಆಲ್ರೆಡಿ ನಾನು ನಿಮ್ಗೆ ಯಾವ ಆಪ್ ಅಲ್ಲಿ ಅಂತೇಳಿ ಹೇಳಿದ್ದೀನಿ, ಅದೇ ಆಪ್ ಅನ್ನು ಓಪನ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಅದೇ ಕ್ಯಾಪ್ಕಟ್. ಈ ಕ್ಯಾಪ್ಕಟ್ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆಗಿದೆ. ಓಪನ್ ಆದಾಗ ನೀವು ನ್ಯೂ ಪ್ರಾಜೆಕ್ಟ್ ಅನ್ನು, ಹೊಸದೊಂದು ಪ್ರಾಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಅದು ಕ್ರಿಯೇಟ್ ಕೊಟ್ಟಾಗ ಈ ರೀತಿ ನಿಮ್ಮ ವಿಡಿಯೋ ಅಥವಾ ಫೋಟೋ ಎರಡು ಓಪನ್ ಆಗುತ್ತೆ. ನೀವು ಫಸ್ಟ್ ಬ್ಯಾಕ್ ಗ್ರೌಂಡ್ಗೆ ಒಂದು ಫೋಟೋವನ್ನು ತಗೊಳ್ಳಿ. ನಿಮ್ಗೆ ಯಾವ್ದು ಸ್ಟುಡಿಯೋ ಬೇಕಲ್ಲ ಆ ಸ್ಟುಡಿಯೋ ಸಲುವಾಗಿ ಒಂದು ಫೋಟೋನ ಸೆಲೆಕ್ಟ್ ಮಾಡಿ ಅದನ್ನ ನಿಮ್ಮ ಡೆಸ್ಕ್ಗೆ ತಂದ್ಕೊಳ್ಳಿ. ಆಮೇಲೆ ನಿಮಗೆ ಎಷ್ಟು ಲೆಂತ್ ಬೇಕು ಅಂದಾಜು ನಿಮ್ಮ ವಿಡಿಯೋ ಇರುತ್ತಲ್ಲ ಆ ಲೆಂತಿಗೆ ಒಂದು ಲೆಂತ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ. ಆಯ್ತಲ್ಲ, ಇಷ್ಟುದ್ದ ಮಾಡಿದ್ದೀನಿ. ಅದೆಲ್ಲ ಎಂಡ್ ತೆಗಿತಾ ಇದ್ದೀನಿ, ಅದೇನು ಅವಶ್ಯಕತೆ ಇಲ್ಲ. ಈ ರೀತಿ ಆಮೇಲೆ ನಿಮ್ಮ ಇಮೇಜ್ ಇದೆಯಲ್ಲ ಅದನ್ನು ಅಡ್ಜಸ್ಟ್ ಮಾಡೋದಿದ್ರೆ ಇವಾಗಲೇ ಮಾಡ್ಕೊಳ್ಳಿ. ಅಂದ್ರೆ ಎಷ್ಟು ನಿಮಗೆ ಕವರ್ ಆಗಬೇಕು ನಿಮ್ಮ ವಿಡಿಯೋಕ್ಕೆ ಅಥವಾ ನಿಮ್ಮ ಬ್ಯಾಕ್ ಗ್ರೌಂಡ್ ಎಷ್ಟು ಕವರ್ ಆಗಬೇಕಲ್ಲ ಆ ಸೈಜಿಗೆ ಅಡ್ಜಸ್ಟ್ ಅನ್ನು ಮಾಡ್ಕೊಳ್ಳಿ. ಫಸ್ಟ್ ಡೈರೆಕ್ಟ್ ಆಗಿ ಹಾಗೆ ಮಾಡಿದ್ರೆ ಸೆಟ್ ಆಗದೆ ಇದ್ರೆ ಕಷ್ಟ. ನಿಮಗೆ ಏನು ಸೈಜಿಗೆ ಬೇಕಲ್ಲ, ಮೇಲೆ ಕೆಳಗೆ ಲೆಫ್ಟ್ ರೈಟು ಏನ್ ಬೇಕಂದು ಮಾಡಿಕೊಂಡು ಫಸ್ಟ್ ಅದನ್ನ ಆ ನಿಮ್ದು ಸೈಜ್ ಇದೆಯಲ್ಲ ನಿಮ್ಮ ಸ್ಕ್ರೀನ್ ರೆಸಲ್ಯೂಷನ್ ಸೈಜಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕ್ರಾಪ್ ಮಾಡ್ಕೊಳ್ಬಹುದು. ನೀವು ಬೇಕು ಅದು ಕ್ರಾಪ್ ಮಾಡೋಗಿದ್ರೆ ಎಷ್ಟು ಸೈಜ್ ಬೇಕು ಚೆಕ್ ಮಾಡಿ ಕ್ರಾಪ್ ಅನ್ನು ಮಾಡ್ಕೊಳ್ಳಿ. ಯಾರ್ಯಾರು ಕ್ಯಾಪ್ಕಟ್ ಅನ್ನು ಬಳಸ್ತಾ ಇಲ್ವೋ ಅವರೆಲ್ಲ ಈ ಡೌನ್ಲೋಡ್ ಮಾಡ್ಕೊಂಡು ಈ ಒಂದು ಈಜಿ ಮೆಥಡ್ಗೆ ಈ ಒಂದು ಆ್ಯಪ್ ಅನ್ನು ಬಳಸ್ಬೋದು. ನನಗೆ ಕ್ರಾಪ್ ಮಾಡಲಿಕ್ಕೆ ನಾನು ಜಸ್ಟ್ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಲಿಕ್ಕೆ ಜಾಸ್ತಿ ಕ್ಯಾಪ್ಕಟ್ ಅನ್ನು ಬಳಸ್ತೀನಿ. ಕಾಯಿನ್ ಮಾಸ್ಟರ್ನ ಫುಲ್ಲಿ ಎಡಿಟಿಂಗಿಗಾಗಿ ಬಳಸ್ತೀನಿ ನಾನು. ಓಕೆನಾ? ನೋಡಿ, ಅದ್ರ ಎಲ್ಲ ಆಪ್ಷನ್ಗಳು ನಾನು ಇನ್ನೂ ಪೂರ್ಣ ಪ್ರಾಕ್ಟೀಸ್ ಮಾಡಿಲ್ಲ. ಅದ್ರ ಮೇನ್ ನನಗೆ ಬೇಕಾದಷ್ಟು ಮಾತ್ರ ನಾನು ಇದ್ರಲ್ಲಿ ಯೂಸ್ ಮಾಡ್ಕೊಳ್ಳುವಂಥದ್ದು. ನಾನೀಗ ಸ್ಕ್ರೀನ್ನ ಸಾಧಾರಣ ಅಡ್ಜಸ್ಟ್ ಮಾಡಿದ್ದೀನಿ, ಇಷ್ಟು ಸಾಕು. ಈ ನಂತರ ಒಂದು ಓವರ್ಲೇಯನ್ನು ಆ್ಯಡ್ ಮಾಡಿ. ನೀವು ಅಂದ್ರೆ ಇನ್ನೊಂದು ವಿಡಿಯೋ ನಿಮ್ದು ಈಗ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಬೇಕಲ್ಲ ಆ ವಿಡಿಯೋದು ಒಂದು ಓವರ್ಲೇಯನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ವಿಡಿಯೋವನ್ನು ನಾನು ಸೇರಿಸ್ತಾ ಇದ್ದೀನಿ. ಓವರ್ಲೇಯಲ್ಲಿ ಇನ್ನೊಂದು ಲೇಯರ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿದಿಲ್ಲ, ಲೇಯರ್ಗೆ ನನ್ನ ಈ ವಿಡಿಯೋ ಬಂದು ಕೂತಿದೆ, ಲೇಯರ್ ಅಲ್ಲಿದೆ. ಓಕೆನಾ? ಅದನ್ನು ಕೂಡ ನೀವು ಎಷ್ಟಿದೆ ಬೇಕಾದ್ರೆ ಲೆಂತ್ ನೋಡ್ಕೋಬಹುದು. ನಿಮ್ಗೆ ಏನೇನು ಕಟ್ ಮಾಡಬೇಕು, ಯಾವ ಭಾಗ ಬೇಡವೋ ಅದನ್ನ ರಿಮೂವ್ ಮಾಡೋದ್ರೆ ಈಗೂ ಮಾಡ್ಬೋದು, ಅಥವಾ ನೀವು ಇನ್ನೊಂದು ಪ್ರಾಜೆಕ್ಟ್ಗೆ ಬೇರೆ ಕಡೆ ಎಲ್ಲಾದ್ರೂ ಕಾಯಿನ್ ಮಾಸ್ಟರ್ ಅಪ್ಡೇಟ್ ಮಾಡೋದಿದ್ರೆ ಅಲ್ಲಿ ಹೋಗ್ಕೊಂಡು ನೀವು ರಿಮೂವ್ ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಇವಾಗ ನಾನು ಸುಮ್ಮನೆ ಚೆಕ್ ಮಾಡ್ಲಿಕ್ಕೋಸ್ಕರ ಎಷ್ಟು ಉದ್ದ ಲೆಂತ್ ಬೇಕು ಅನ್ನೋದನ್ನು ನಾನು ಇಲ್ಲೇನೆ ಸೆಟ್ ಮಾಡ್ತೀನಿ. ನೋಡಿ, ನಿಮ್ಗೆ ಎಷ್ಟೆಷ್ಟು ಭಾಗ ಬೇಕೋ ಅಷ್ಟನ್ನು ಪರ್ಫೆಕ್ಟ್ ಆಗಿ ಇಟ್ಕೊಳ್ಳಿ. ಬೆಳೆದೋಗಿದ್ನ ಈಗಲೇ ರಿಮೂವ್ ಮಾಡ್ಬೋದು, ನಡೆದೋಗುತ್ತೆ, ಈಗ ರಿಮೂವ್ ಮಾಡ್ಬೋದು. ಅಥವಾ ನೀವು ಬೇರೆ ಪ್ರಾಜೆಕ್ಟ್ ಅಲ್ಲಿ ಎಡಿಟ್ ಮಾಡ್ತಿದ್ರೆ, ಬೇರೆ ಆ್ಯಪ್ ಅಲ್ಲಿ ಎಡಿಟ್ ಮಾಡ್ತಿದ್ರೆ ಅಲ್ಲಿ ಬೇಕಾದ್ರೂ ನೀವು ಕಟ್ ಮಾಡ್ಕೊಳ್ಬೋದು, ಹಾಗೇನಿಲ್ಲ. ನಾನು ನೋಡುವ ಕೊನೆ ಭಾಗವನ್ನು ಇಲ್ಲೇನೆ ಸೆಟ್ ಮಾಡ್ತಾ ಇದ್ದೀನಿ. ಓಕೆ, ನೋಡಿ, ಈಗ ಆಲ್ರೆಡಿ ಕಟ್ ಆಗಿದೆ. ಓಕೆನಾ? ನೋಡಿ,
ಜಸ್ಟ್ ಮೇಲ್ಭಾಗದಲ್ಲಿ ಸ್ಕ್ರೀನ್ ಅನ್ನ ಲೆಂತ್ಗೆ ನಿಮ್ಗೆ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಎಷ್ಟು ಬ್ಯಾಡ್ದೋದು ಭಾಗ ಇದೆಯಲ್ಲ ಅದನ್ನ ನೋಡಿ ರಿಮೂವ್ ಮಾಡ್ತಾ ಇದ್ದೀನಿ. ಓಕೆ, ಈಗೆಲ್ಲ ರಿಮೂವ್ ಆಗಿದೆ. ಇವಾಗ ನೀವು ಯಾವ ಲೇಯರ್ದು ಬ್ಯಾಕ್ಗ್ರೌಂಡ್ ತೆಗಿಬೇಕಲ್ಲ ಆ ಲೇಯರ್ನ ಒಂದು ಸೆಲೆಕ್ಟ್ ಮಾಡ್ಕೊಂಡ್ರೆ ಕೆಳಭಾಗದಲ್ಲಿ ಸ್ಕ್ರೋಲ್ ಮಾಡ್ತಾ ಬನ್ನಿ. ನೋಡಿ ಅಲ್ಲಿ ರಿಮೂವ್ ಅಂತ ಆಪ್ಷನ್ ಇದೆಯಲ್ಲ, ಲೋಗೋ ಕಾಣುತ್ತೆ ನೋಡಿ, ಬ್ಯಾಕ್ಗ್ರೌಂಡ್ ರಿಮೂವ್ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ಆಟೋ ರಿಮೂವ್ ಕೊಡಿ. ಒಮ್ಮೆ ನಿಮ್ಮ ಆ್ಯಪ್ ಅಲ್ಲಿ ಈ ರೀತಿ ವರ್ಕ್ ಆಗಿಲ್ಲ ಅಂದ್ರೆ ಸ್ನೇಹಿತರೆ, ನೀವು VPN ಅನ್ನ ಬಳಸ್ಕೊಂಡು ಈ ಒಂದು ಆಪ್ಷನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲ ಡೌನ್ಲೋಡ್ ಮಾಡುವಂತ ಆಪ್ಷನ್ ಆಟೋಮೆಟಿಕ್ಲಿ ಆಗುತ್ತೆ. VPN ಇದ್ದಾಗ ಸರ್ವರ್ಗೆ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಕ್ಯಾಪ್ ಕಟ್ ಬ್ಯಾನ್ ಇದೆ, ಅದ ಕಾರಣದಿಂದ ವರ್ಕ್ ಆಗಲ್ಲ. ನೀವು VPN ಅನ್ನ ಬಳಸ್ಕೊಂಡು ಈ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿ ಈ ಒಂದು ಆಪ್ಷನ್ ಅನ್ನ ಈಸಿಯಾಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋಕೆ ಬಳಸಬಹುದು ಸ್ನೇಹಿತರೆ. ಆಲ್ರೆಡಿ ನೋಡಿ ರಿಮೂವ್ ಆಗಿದೆ. ಇಷ್ಟೇ ರಿಮೂವ್ ಆಯ್ತು. ಈಗ ಬ್ಯಾಕ್ಗ್ರೌಂಡ್ ಕ್ಲಿಯರ್ ಆಗಿ ರಿಮೂವ್ ಆಗುತ್ತೆ. ನೀವು ಯಾವುದೇ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿದೆ. ಈಗ ನಿಮಗೆ ಎಲ್ಲಿಗೆ ಬೇಕು ಚೇರ್ಗೆ ಅಡ್ಜಸ್ಟ್ ಆಗ್ಬೇಕಲ್ಲ ಕರೆಕ್ಟ್ ಆಗಿ, ನೀವು ಚೇರಾಗಿ ಕೂತಾಗೆ ಕಾಣಬೇಕು. ನೋಡಿದ್ರೆ ಚೇರಲ್ಲಿ ಇದೆ, ಹೌದು ರಿಯಲಿಸ್ಟಿಕ್ ಆಗಿ ಬೇಕಲ್ಲ, ಆ ರೀತಿಯಾಗಿ ಇದನ್ನ ಸೆಟ್ ಮಾಡಬೇಕು. ನೋಡಿದ್ರಲ್ಲ, ನಾನೀಗ ಇದನ್ನ ಸೆಟ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಒಂದು ಇಂಟ್ರೋ ತರ ತೋರಿಸಿದ್ನಲ್ಲ, ಜಸ್ಟ್ ಇದರಲ್ಲೇ ಕ್ರಿಯೇಟ್ ಮಾಡಿರುವಂತ ಇದೇ ವಿಡಿಯೋದ ಒಂದು ತುಣುಕನ್ನ ನಿಮಗೆ ಹಾಕಿದ್ದಲ್ಲಿ ನೋಡಿ. ಈ ರೀತಿ ನಿಮ್ಗೆ ಎಷ್ಟಕ್ಕೆ ಬೇಕು ಕ್ಲೀನ್ ಆಗಿ ಸೆಟ್ ಆನ್ ಮಾಡ್ಕೊಳ್ಳಿ ಅಷ್ಟೇ. ನೀವೀಗ ಸ್ಟುಡಿಯೋದಲ್ಲಿ ಚೇರಿಗೆ ಸೆಟ್ ಆಗಿ ಕೂತಂಗೆ ಕಾಣ್ತಾ ಇದೆ, ಹೌದಾ? ನೋಡಿ, ಓಕೆನಾ? ಈ ರೀತಿಯಾಗಿ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಳ್ಳಿ. ನಿಮಗೆ ಚೇರಿಗೂ ಹಾಗೂ ನಿಮ್ಮ ವಿಡಿಯೋಕ್ಕೂ ಕರೆಕ್ಟ್ ಆಗಿ ಸೆಟ್ ಆಗ್ಬೇಕು. ಯಾವುದೇ ಕಾರಣಕ್ಕೂ ಮಿಸ್ ಮ್ಯಾಚ್ ಆಗಬಹುದು. ಅದು ಮಾಡಿ ಮ್ಯಾಚ್ ಆಗ್ಬೇಕು, ಒಟ್ಟಿನಲ್ಲಿ ಮಿಸ್ ಆಗ್ಬಾರ್ದು ಆ ಕಡೆ ಈ ಕಡೆ. ನೋಡಿ, ಈಗ ನೀವು ಕರೆಕ್ಟ್ ಟೇಬಲ್ ಮೇಲೆ ಕೈ ಇಟ್ಟಿದ್ದೀರಿ, ಆ ರೀತಿ ಕುರ್ಚಿ ಮೇಲೆ ಕೂತಿದ್ದೀರಿ ಅನ್ನೋಷ್ಟು ಕ್ಲಿಯರ್ ಆಗಿ ಸೆಟ್ ಆಗಿದೆ. ನೋಡಿ, ಒಂದ್ಸತ್ತು ಚೆಕ್ ಮಾಡಿ ಲಾಸ್ಟ್ ಇಂದ ಎಂಡ್ ವರೆಗೂ ಯಾವ ರೀತಿ ಸೆಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ಪರ್ಫೆಕ್ಟ್ ಆಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಹಾಗೇನಿದ್ರೆ ಅಡ್ಜಸ್ಟ್ ಮಾಡೋದಿದ್ರೆ ನೀವು ಆವಾಗಲೇ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಚೇರ್ಗೆ ತಕ್ಕ ಹಾಗೇನೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆ ಕಡೆ ಈ ಕಡೆ ಮಾಡ್ಕೋಬೇಡಿ. ಯಾಕಂದ್ರೆ ವಿಡಿಯೋದಲ್ಲಿ ಡೂಪ್ ಅನ್ನೋದು ಕಂಡು ಹೋಗುತ್ತೆ. ಹಾಗಾಗಿ ಮಾಡ್ತಾ ಇರೋದೇ ಡೂಪು, ಅದನ್ನು ಕಾಣೋ ಹಾಗೆ ಡೂಪ್ ಮಾಡೋದು ಬೇಡ. ನೋಡಿ, ಅದು ಅಡ್ಜಸ್ಟ್ ಮಾಡಿ ನೋಡ್ತೀನಿ. ನೀವು ಚೇರ್ ಮುಂದೆ ಬಂದಾಗ ಒಟ್ಟಿನಲ್ಲಿ ಚೇರಿಗೆ ಕರೆಕ್ಟ್ ಇರಬೇಕು. ನಿಮ್ಮ ಬಾಡಿ ಹಾಗೂ ಚೇರ್ ಎರಡೂ ಕರೆಕ್ಟ್ ಆಗಿ ಇರಬೇಕು. ನೋಡಿದ್ರೆ ಚೇರ್ ಮೇಲೆ ಕೂತ್ಕೊಂಡು ಮಾತಾಡ್ತಿರೋ ತರ ಆಗ್ಬೇಕು. ಬ್ಯಾಕ್ ಗ್ರೌಂಡ್ ಅನ್ನು ರಿಮೂವ್ ಮಾಡಿದ್ವಲ್ಲ, ಯಾವುದೇ ಗ್ರೀನ್ ಸ್ಕ್ರೀನ್ ಅನ್ನು ಬಳಸಿಲ್ಲ ನಾವು. ಬಾಕಿ ಎಲ್ಲ ಅದ್ರಲ್ಲಿ ಗ್ರೀನ್ ಬಳಸ್ತೀವಿ, ಕ್ರೋಮಾ ಕೀ ಹಾಕ್ತಿವಿ ಟೈಮ್ ಮಾಸ್ಟರ್ಲಿ. ಓಕೆನಾ? ಈಗ ನಾವು ಎಕ್ಸ್ಪೋರ್ಟ್ ಮಾಡುವ. ನೋಡಿ, ಎಕ್ಸ್ಪೋರ್ಟ್ ಅಲ್ಲಿ ನಾನು 4K ಇಡ್ತೀನಿ ರೆಸಲ್ಯೂಷನ್. ಆಮೇಲೆ ಫ್ರೇಮ್ ರೇಟ್ ನ 60 FPS ಇಡ್ತೀನಿ. ಓಕೆನಾ? ಇಷ್ಟು ಸಾಕು. ಇವಾಗ ಎಕ್ಸ್ಪೋರ್ಟ್ ಕೊಡ್ತೀನಿ. ನೋಡಿ, ಎಕ್ಸ್ಪೋರ್ಟ್ ಕೊಟ್ಟಿದ್ದೀನಿ. ಸ್ಪೀಡ್ ಆಗಿ ಎಕ್ಸ್ಪೋರ್ಟ್ ಆಗುತ್ತೆ. ನೋಡಿ, ಎಕ್ಸ್ಪೋರ್ಟ್ ಒಮ್ಮೆ ನೋಡಿ ಸ್ಕಿಪ್ ಆದ್ರೆ ನೀವು ಸ್ಕಿಪ್ ಮಾಡಿದ್ದೀನಿ ಕೆಲವು ಟೈಮ್, ಅಂದ್ರೆ ಪೂರ್ಣ ತೋರ್ಸಕ್ ಆಗಲ್ಲ, ಫಾಸ್ಟ್ ಆಗಿ ಮುಗಿಸ್ಬೇಕಾದ ಸಲುವಾಗಿ ನಾನೀಗ ಅದನ್ನ ಸ್ಪೀಡ್ ಮಾಡಿದ್ದೀನಿ. ನೋಡಿ, ಹೋಗ್ತಾ ಇದೆ. ಇಷ್ಟು ಸ್ಪೀಡಲ್ಲೇ ಆಗುತ್ತೆ. ಇದು ಕ್ಯಾಪ್ ಕಟ್ಟು ಸ್ಪೀಡ್ ಇದೆ ಸ್ನೇಹಿತರೆ. ಯಾರ್ಯಾರು ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಹೊಸ ವಿಡಿಯೋಗಳು ನಿಮಗೆ ಬೇಗ ಬರುತ್ತೆ. ನೋಡಿ ಸ್ನೇಹಿತರೆ, ಎಕ್ಸ್ಪೋರ್ಟ್ ಕ್ಲಿಯರ್ ಆಗಿದೆ. ಇವಾಗ ಡನ್ ಕೊಡ್ತೀನಿ. ವಿಡಿಯೋವನ್ನ ನಾನು ನನ್ನ ಮೊಬೈಲ್ ಗ್ಯಾಲರಿಯಲ್ಲಿ ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಈಗ ಆ್ಯಪ್ ಕ್ಲೋಸ್ ಆಗ್ತಾ ಇದೆ ನೋಡಿ, ಯಾಕೆ ಬ್ಯಾಕ್ ಹೋಗ್ತೀನಿ. ಈಗ ಗ್ಯಾಲರಿ ಓಪನ್ ಮಾಡಿ ಆ ಒಂದು ವಿಡಿಯೋವನ್ನ ನಿಮಗೆ ತೋರಿಸ್ತೀನಿ, ರಿಯಲಿಸ್ಟಿಕ್ ಆಗಿ ಎಷ್ಟಾಗಿ ಬಂದಿದೆ ಅಂತ ನೋಡೋಣ. ಓಕೆ, ನೋಡಿ ಇವಾಗ ಪ್ಲೇ ಮಾಡ್ತೀನಿ. ನೋಡಿ, ಸುಮ್ಮನೆ ನಾನು ಚೆಕ್ ಮಾಡಿದ್ದೆ. ಇದರಲ್ಲಿರೋ ವಾಯ್ಸ್ ಏನು ಯಾವುದೋ ಅವಶ್ಯಕತೆ ಇಲ್ಲ. ಅಂದ್ರೆ ಸ್ಟುಡಿಯೋದಲ್ಲಿಂದ ಕೂತು ಮಾತಾಡ್ತಾ ಇರೋದಂತೂ ಪಕ್ಕ ಅನ್ನಷ್ಟು ಕ್ಲಿಯಾರಿಟಿ ಬಂದಿದೆ. ಯಾರ್ಯಾರು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಬೇಕು, ರಿಮೂವ್ ಮಾಡಬೇಕು ಅವರೆಲ್ಲ ಈ ಆ್ಯಪ್ ಅನ್ನ ಬಳಸ್ಕೊಂಡು ಒಂದು ಪರ್ಫೆಕ್ಟ್ ನಮ್ಮಲ್ಲಿ ಇರುವಂತ ಕಮ್ಮಿ ಇವು ಅಂದ್ರೆ ವಸ್ತುಗಳನ್ನ ಬಳಸ್ಕೊಂಡು, ಮತ್ತೆ ಈಗ ಮೊಬೈಲ್ ಇದೆ, ಮೊಬೈಲ್ ಅಷ್ಟೇ, ಇನ್ನು ಗ್ರೀನ್ ಸ್ಕ್ರೀನ್ ಸ್ಟುಡಿಯೋ ಅದು ಯಾವುದು ಕಷ್ಟ ಆಗುತ್ತೆ ಅಂತವ್ರು ಈ ಒಂದು ಆ್ಯಪ್ ಮೂಲಕ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿ ಒಂದು ಪ್ರೊಫೆಷನಲ್ ವಿಡಿಯೋವನ್ನು ಕ್ರಿಯೇಟ್ ಮಾಡ್ಬೋದು ಅನ್ನೋದು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ಸ್ನೇಹಿತರೆ. ಈಗ ನನ್ನ ಎಲ್ಲ ಆ್ಯಪ್ ಅನ್ನ ಕ್ಲೋಸ್ ಮಾಡಿ ಹೋಗ್ತಾ ಇದೀನಿ. ಮೇನ್ ಸ್ಕ್ರೀನಿಗೆ ಬಂದಿದ್ದೀನಿ ನೋಡಿ. ಈಗ ನೋಡಿದ್ರಲ್ಲ, ಈ ರೀತಿಯಾಗಿ ನೀವು ಕ್ಯಾಪ್ ಕಟ್ ಅನ್ನ ಬಳಸ್ಕೊಂಡು
ಅದ್ರ ಮೂಲಕ ನಿಮಗೆ ಬೇಕಾದಂತ ಬ್ಯಾಕ್ ಸ್ಕ್ರೀನ್ ಅನ್ನು ಹಾಕುವುದು ಹಾಗೂ ಓಲ್ಡ್ ವಿಡಿಯೋಕ್ಕೆ ಬ್ಯಾಕ್ ಗ್ರೌಂಡ್ ಅನ್ನ ರಿಮೂವ್ ಮಾಡುವುದು ವಿದೌಟ್ ಗ್ರೀನ್ ಸ್ಕ್ರೀನ್ ಇಂದ ರಿಮೂವ್ ಮಾಡೋದು ಹೇಗೆ ಅಂತೇಳಿ ಕ್ಯಾಪ್ಕಟ್ ಅಪ್ಲಿಕೇಶನ್ ಮೂಲಕ ನೀವು ತೋರಿಸ್ಕೊಟ್ಟಿದ್ದೀನಿ. ಇದನ್ನ PC ಯಲ್ಲಿ ಬೇಕಾದ್ರೂ ಸೇಮ್ ಆಗಿ ಟ್ರೈ ಮಾಡಬಹುದು. PC-ಗೂ ಹಾಗೂ ಮೊಬೈಲ್ಗೂ ಏನು ವ್ಯತ್ಯಾಸ ಇಲ್ಲ. ಎರಡೂ ಸಾಫ್ಟ್ವೇರ್ಗೂ ಸ್ನೇಹಿತರೆ ಯಾವ ಇನ್ಸ್ಟಾಲ್ ಮಾಡ್ಕೊಂತೀರೋ ಅದಕ್ಕೆ VPN ಬೇಕು. ಯಾಕಂದ್ರೆ ಕ್ಯಾಪ್ಕಟ್ ಇಂಡಿಯಾದಲ್ಲಿ ಓಪನ್ ಇಲ್ಲ ಅಥವಾ ವರ್ಕ್ ಆಗಲ್ಲ. ಆ ಕಾರಣದಿಂದ ನೀವು VPN ಹಾಕೊಂಡು ಆ ಒಂದು ಅಪ್ಲಿಕೇಶನ್ ನ ಫುಲ್ಲಿಯಾಗಿ ನೀವು ಯೂಸ್ ಮಾಡಬಹುದು ಸ್ನೇಹಿತರೆ. ಯಾರ್ಯಾರಿಗೆ ಈ ಆಪ್ ಬೇಕು ಅಂತ ಇದ್ದೀರೋ ಅವರಿಗೆಲ್ಲ ನನ್ನ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಆ ಲಿಂಕ್ ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಈ ಅಪ್ಲಿಕೇಶನ್ ಬಳಸ್ಕೊಳ್ಬಹುದು ಸ್ನೇಹಿತರೆ. ನೋಡಿದ್ರಲ್ಲ ನನ್ನ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.